ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಏರ್ ಕ್ರಿಯೇಟಿವ್. ಇವತ್ತು ನಾವು ಮೆಂತೆ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರನ್ನು ತಗೊಂಡು 1 ಲೋಟೆ ಅಕ್ಕಿಗೆ 2 ಲೋಟೆ ನೀರು ಸೇರಿಸಿ ಅರ್ಧ ಲೋಟೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳಿ. 6 ಗಂಟೆಗಳ ಕಾಲ ನೆನೆಸಿಟ್ಟ ಮೆಂತೆಯನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು 5 ವಿಸಿಲ್ ಇಟ್ಟರೆ ಸಾಕು. ಒಂದು ತೆಂಗಿನಕಾಯಿಯನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಂಗಿನ ಹಾಲನ್ನು ತಗೊಳ್ಳಿ. ಮಂಗಳೂರು ಸೈಡ್ ಆಟಿ ಅಮಾವಾಸ್ಯೆ ಟೈಮಲ್ಲಿ ಈ ರೆಸಿಪಿ ಮಾಡೇ ಮಾಡ್ತಾರೆ. ಇದು ದೇಹಕ್ಕೆ ತುಂಬಾ ತಂಪು. ಬಾಣಂತಿಯರಿಗೆ, ಮೊದಲು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಈ ಗಂಜಿಯನ್ನು ಮಾಡಿ ಕೊಡ್ತಾರೆ. ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟು ಅನ್ನ ಬೇಯಿದ್ರೆ ಸಾಕು. ಮಾಡಿಟ್ಟ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಳಿ. ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಸಣ್ಣ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು. ಒಂದು ಕುದಿ ಬಂದರೆ ಆರೋಗ್ಯಕರವಾದ ಮೆಂತೆ ಗಂಜಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾದ ರೆಸಿಪಿ ಬೇಕಾದರೆ ಏರ್ ಕ್ರಿಯೇಟಿವ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.